ಸಾಮಾನ್ಯವಾಗಿ ನಮ್ಮ ಹಿಂದೂ ಪುರಾಣಗಳಲ್ಲಿ ಈ ಮಾಸಗಳಿಗೆ ತುಂಬ ಶ್ರೇಷ್ಠತೆ ಇದೆ ಅಂತ. ಸಾಮಾನ್ಯವಾಗಿ ನಮಗೆ ಈ ಕಾರ್ತಿಕ ಮಾಸ ಆಗ್ಬೋದು ಅಥವಾ ಶ್ರಾವಣ ಮಾಸಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಪೂಜಾರಿಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಈಗ ಕಾರ್ತಿಕ ಮಾಸ ಬಂದರೆ ದೀಪಾರಾಧನೆ ಮಾಡುವಂಥದ್ದು, ಶಿವನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ತುಂಬ ವಿಶೇಷವಾಗಿರುತ್ತೆ. ಅದ್ರ ಜೊತೆ ಶ್ರಾವಣ ಮಾಸದಲ್ಲಿ ನೋಡಿದಾಗ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ತಾ ಇರ್ತೀವಿ. ಈ ಮಾಘ ಮಾಸ ಕೂಡ ಹಿಂದೂ ಪುರಾಣಗಳಲ್ಲಿ ತುಂಬ ವಿಶೇಷವಾಗಿ ಉಲ್ಲೇಖಗಳಾಗಿರುವಂಥದ್ದು ಮಾಘ ಮಾಸಕ್ಕೆ. ಯಾಕೆ ಮಾಘ ಮಾಸಕ್ಕೆ ಅಷ್ಟು ಶ್ರೇಷ್ಠತೆ ಅಂತಂದರೆ ನೋಡ್ಬೋದು ನೀವು, ಈ ಮಾಸದಲ್ಲಿ ತುಂಬ ಒಂದು ಪೂಜಾದಿಗಳು ನಡೀತಾ ಇರುವಂಥದ್ದು, ಶಿವನಿಗೆ ಸಂಬಂಧಪಟ್ಟಂಥದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ತುಂಬ ವಿಶೇಷವಾಗಿರುತ್ತೆ ಅಂತ. ಸಾಮಾನ್ಯವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಿದೆ. ಈ ಮಾಘ ಸ್ನಾನ ಅಂತ ಹೇಳ್ತಾರೆ ಇವಾಗ ನಮಗೆ. ಮಾಘ ಸ್ನಾನ ಅಂತಂದರೆ ಈ ಮಾಘ ಮಾಸ ಪ್ರಾರಂಭದಿಂದ ಈ ಸ್ನಾನಾದಿಗಳ ನದಿ ಸ್ನಾನ ಮಾಡುವಂಥದ್ದು ಅಥವಾ ಕೂಪ ಸ್ನಾನ ಅಂತ ಹೇಳ್ತೀವಿ, ಬಾವಿಗಳಲ್ಲಿ ಸ್ನಾನ ಮಾಡೋದ್ರಿಂದ, ಸಮುದ್ರ ಸ್ನಾನಗಳಿಂದ ಎಷ್ಟೋ ಪುಣ್ಯ ಫಲ ಸಿಗುತ್ತೆ ನಮಗೆ ಅಂತ. ಇದಕ್ಕೆಲ್ಲ ಏನು ಅನುಕೂಲಗಳು ಪಡ್ಕೊಳ್ಳುತ್ತೆ ಅಂತ ನೋಡಿ. ಕೆಲವೊಂದು ಪೂರ್ವ ಪುಣ್ಯ ಫಲ ಅಂತ ನಾವು ಹೇಳ್ತೀವಿ. ಏನಾದರೂ ಒಂದು ಪಾಪ ಮಾಡಿರುವಂಥದ್ದು, ಹಿಂದಿನ ಜನ್ಮದಲ್ಲಿರುವಂತಹ ಪಾಪಕರ್ಮಗಳನ್ನು ಈ ಜನ್ಮದಲ್ಲೂ ಕೂಡ ನಾವು ಹೊತ್ತು ಒಯ್ದಿರ್ತೀವಿ ಅಂತ ಹೇಳ್ತಾರೆ. ಆ ರೀತಿ ಇರುವಂತಹ ಈ ಪಾಪಕರ್ಮಗಳನ್ನು ದೂರ ಮಾಡ್ಕೊಳ್ಲಿಕ್ಕೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಈ ಮಾಘ ಮಾಸ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ.